SSLCಯಲ್ಲಿ ಒಂದು ಹಿಂದಿಯಲ್ಲಿ ಮಾಡೆಲ್ ಕ್ವಶನ್ ಪೇಪರ್ ಅನ್ನ ಅಪ್ಲೋಡ್ ಅನ್ನ ಮಾಡ್ತಾ ಇದ್ದೀವಿ. ಆಲ್ರೆಡಿ ಬೋರ್ಡ್ ಅವರು ಒಂದು ಮಾಡಿದ್ದಾರೆ, ಮತ್ತೊಂದು ಮಾಡಿದ್ದೀವಿ. ಇದು ನಾವು ಹಾಕ್ತಕ್ಕಂಥ ಸೆಕೆಂಡ್ ಮಾಡೆಲ್ ಕ್ವಶನ್ ಪೇಪರ್. ಯಾಕಂದ್ರೆ ಈ ಮಾಡೆಲ್ ಕ್ವಶನ್ ಪೇಪರ್ಗಳನ್ನ ಬಿಡಿಸೋದ್ರಿಂದ ವಿದ್ಯಾರ್ಥಿಗಳ ಪ್ರಶ್ನೆಗಳ ಒಂದು ಸ್ವರೂಪ, ಸೊ ಬೇರೆ ಬೇರೆ ಪ್ರಶ್ನೆಗಳು ಹೇಗೆ ಉತ್ತರಿಸಬೇಕು ಅನ್ನೋದನ್ನ ತಮಗೆಲ್ಲ ರೂಢಿ ಆಗ್ತದೆ. ಮತ್ತೆ ಇಲ್ಲಿರ್ತಕ್ಕಂಥ ಕ್ವಶನ್ಸ್ಗಳು ತುಂಬಾ ಇಂಪಾರ್ಟೆಂಟ್ ಇದಾವೆ. ಇವು ನಿಮ್ಮ ಮುಂದೆ ಬರ್ತಕ್ಕಂಥ ಸರಣಿ ಆಗಿರ್ಬೋದು, ಪೂರ್ವ ಸಿದ್ಧತೆ ಆಗಿರ್ಬೋದು ಮತ್ತು ವಾರ್ಷಿಕ ಪರೀಕ್ಷೆಯಲ್ಲಿ ಪ್ರಶ್ನೆಗಳು ಬರ್ತಕ್ಕಂಥ ಸಾಧ್ಯತೆ ತುಂಬಾನೇ ಹೆಚ್ಚಿದಾವೆ. ನಾವು ಇದೇ ತರಹದ ಎಲ್ಲಾ ವಿಷಯಗಳಲ್ಲಿ ಕೂಡ ಮಾಡೆಲ್ ಕ್ವಶನ್ ಪೇಪರ್ ಪಾಸಿಂಗ್ ಪ್ಯಾಕೇಜ್ ಸೀರೀಸ್ಗಳು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ವಿಡಿಯೋಗಳನ್ನ ಹಾಕ್ತಾ ಇದ್ದೀವಿ. ತಾವು ನೋಡದೇ ಇದ್ರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ SSLC ಪಾಸಿಂಗ್ ಸ್ಕೋರಿಂಗ್ ಪ್ಯಾಕೇಜ್ 2023 ಅಂತ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ, ಅದನ್ನು ಒತ್ತಿ ನೋಡಬಹುದು. ಮೋಸ್ಟ್ ಇಂಪಾರ್ಟೆಂಟ್ ನಮ್ಮದೇ ಒಂದು ಟೆಲಿಗ್ರಾಮ್ ಗ್ರೂಪ್ ಅದ, ಸ್ಟಡಿ ವಿತ್ ಪರಶುರಾಮ್. ಲಿಂಕ್ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿದ್ದೀನಿ, ಅದಕ್ಕೂ ಕೂಡ ಬಂದು ಜಾಯಿನ್ ಆಗಿ ಅಂತ ಹೇಳ್ತಾ. ಸೊ ಇವತ್ತು ಶುರು ಮಾಡೋಣ ಹಿಂದಿಯಲ್ಲಿ ಮಾಡೆಲ್ ಕ್ವಶನ್ ಪೇಪರ್ ಅನ್ನ. ಸೊ ಫಸ್ಟಿಗೆ ಗ್ರಾಮರ್ ಅಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಗಳಲ್ಲಿ ದಂತೌಷ್ಟ ಶಬ್ದ ಮೇ ಸಂಧಿ ಹೇಗೆ ಕೇಳಿದ್ದಾರೆ. ಸೊ ಇದು ವೃದ್ಧಿ ಸಂಧಿ ಆಗ್ತದೆ, ತಮ್ಮೆಲ್ಲರಿಗೂ ಗೊತ್ತೇ ಇದೆ. ನಿಕಟಕ ವಿಲೋಮ ಶಬ್ದ ಅಂತ ಕೇಳಿದ್ದಾರೆ. ಸೊ ನಿಕಟದ ವಿಲೋಮ ಶಬ್ದ ಏನಾಗ್ತದ, ದೂರ ಅಂತಕ್ಕಂಥದ್ದು. ನಿಮ್ನ ಮೈಸೆ ಪುಲ್ಲಿಂಗ ಶಬ್ದ ಕೇಳಿದಾರ. ಇಲ್ಲಿರ್ತಕ್ಕಂಥದ್ದು ಶ್ರೀಮಾನ್ ಅಂತಕ್ಕಂಥದ್ದು ಪುಲ್ಲಿಂಗ. ಶಿಷ್ಯ ಶಿಷ್ಯ, ಛಾತ್ರ ಛಾತ್ರ, ಕುತ್ತ ಕುತಿಯ. ಬಹುವಚನ ಶಬ್ದ ಯಾವುದು ಅಂತ ಕೇಳಿದ್ದಾರೆ. ಸೊ ಇದರಲ್ಲಿ ರೂಪಾಯಿ ಅಂತಕ್ಕಂಥದ್ದು ಬಹುವಚನ ಶಬ್ದ ಅದ. ಬಚ್ಪನ್ ಡ್ಯಾಶ್ ಮೇರೆ 3 ಪಕ್ಕೆ ದೋಸ್ತ್ ಥೇ ಅಂತ ಇದೆ. ಬಚ್ಪನ್ ಮೇ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಕ್ಯಾ ತುಮ್ ಥಕ್ ಗೈ ಹೋ ತೋ ಅಂತ ಇದೆ ಅಲ್ಲ. ಸೊ ಇಲ್ಲಿ ಕ್ಯಾ ತುಮ್ ಥಕ್ ಗೈ ಹೋ ಅಂತಂದ್ರೆ ಕ್ವಶನ್ ಮಾರ್ಕ್ ಬರ್ತದೆ. ಸೊ ಇಲ್ಲಿ ಪ್ರಶ್ನವಾಚಕ ಚಿಹ್ನೆ ಬರ್ತದೆ. ನಿಮ್ನ ಮೈಸೆ ದ್ವಂದ್ವ ಸಮಾಸ ಕಾ ಉದಾಹರಣೆ ಹೇ ಅಂತ ಕೇಳಿದ್ದಾರೆ. ಸೊ ದ್ವಂದ್ವ ಸಮಾಸಕ್ಕೆ ಉದಾಹರಣೆ ಯಾವುದು ಅಂತ ಕೇಳಿದ್ದಾರೆ. ಸೊ ಇದರಲ್ಲಿ ಶ್ರದ್ಧಾ ಭಕ್ತಿ ಅಂತಕ್ಕಂಥದ್ದು ಆಗ್ತದೆ. ಸೊ ನಡುವೆ ಯೋಜಕ ಚಿಹ್ನೆನೂ ಕೂಡ ಇಲ್ಲಿ ಬರಬೇಕಾಗಿತ್ತು. ಯಾಕಂದ್ರೆ ಧನಹೀನ ತತ್ಪುರುಷ ಆಗ್ತದ, ನವರಾತ್ರಿ ದ್ವಿಗು ಆಗ್ತದ, ದಶಾನನ ಅದು ಬಹುವ್ರೀಹಿ ಸಮಾಸನು ಕೂಡ ಆಗ್ತದ, ದ್ವಿಗುನು ಕೂಡ ಆಗ್ತದ. ದಿಯೇ ಗಯೇ ಶಬ್ದೋ ಮೇ ಪ್ರಥಮ ಪ್ರೇರಣಾರ್ಥಕ ಕೇಳಿದ್ದಾರೆ. ಸೊ ಅದರಲ್ಲಿ ದಿಖಾನ ಅಂತಕ್ಕಂಥದ್ದು ಆಗ್ತದ. ಇಷ್ಟು 8 ಮಲ್ಟಿಪಲ್ ಚಾಯ್ಸ್ ಗ್ರಾಮರ್ ಕ್ವಶನ್ಸ್ ಇತ್ತು. ಇನ್ನ ಅನುರೂಪತದಲ್ಲಿ ನೋಡೋದಾದ್ರೆ ವಿದ್ಯಾರ್ಥಿಗಳಿಗೆ ಗೋದಾನ್ ಉಪನ್ಯಾಸ ಇದೆ, ಪಂಚಪರಮೇಶ್ವರ ಕಹಾನಿ ಇದೆ. ಬಚೇಂದ್ರಿ ಪಾಲ್ಕ ಬಚ್ಪನ್ ಕಷ್ಟ ಮೇ ಬೀತಾ ಅಂತ ಇದೆ. ಅಬ್ದುಲ್ ಕಲಾಂ ಕಾ ಬಚ್ಪನ್ ಅಂತ ಕೇಳಿದ್ದಾರೆ. ಸೊ ಸಾದಗಿ ಮೇ ಬೀತಾ ಅಂತಕ್ಕಂಥದ್ದು ಬರಿಬೇಕಿತ್ತು. ಸಾದಗಿ, ಸಿಂಪ್ಲಿಸಿಟಿ, ಸರಳತೆ. ಮಕಾನ್ ಕಿ ಛಪ್ಪರ್ ಬೈಸ್ ಕಾ ಪಂಜರ್ ಹೇ. ಮಕಾನ್ ಕಿ ಛತ್ ಇದನ್ನ ಯಾರು ಹೇಳಿದ್ರು? ಎಸ್, ಬೈಸ್ ಕಾ ಪಂಜರ್ ಇತ್ತು. ಮಕಾನ್ ಕಿ ಛತ್ ಯಾರು ಹೇಳಿದ್ರು? ಮಚ್ಲಿ ಹೇಳಿತ್ತು. ತುಳಸಿದಾಸ್ ರಾಮಭಕ್ತಿ ಶಾಖಾಕ್ಕೆ ಪ್ರವರ್ತಕ ಇದೆ. ಸೂರ್ದಾಸ್ ಏನಂತ ಕೇಳಿದ್ದಾರೆ? ಕೃಷ್ಣ ಭಕ್ತಿ ಶಾಖಾಕ್ಕೆ ಪ್ರವರ್ತಕ ಅಂತ ಬರಿಬೇಕಿತ್ತು. ಇನ್ನು ಒಂದು ವಾಕ್ಯದಲ್ಲಿ ಪ್ರಶ್ನೆಗೆ ಉತ್ತರಿಸೋದಾದ್ರೆ 13ನೇ ಪ್ರಶ್ನೆ ಇತ್ತು ವಿದ್ಯಾರ್ಥಿಗಳೇ. ಸಿಂಗಪೂರ್ ಆದಿವಾಸಿ ಕಹಾಕೆ ನಿವಾಸಿತೆ ಪೂರ್ವೋತ್ತರ ಭಾರತ ಅಂತ ಬರ್ತದೆ. ಸೊ ತಮಗೆ ಗೊತ್ತೇ ಇದೆ. ಹಮೆ ಅಚ್ಚೆ ಆದತೆ ಕಿಸ್ ಉಮ್ರ ಮೇ ಡಾಲ್ನಿ ಚಾಹಿಯೆ ಅಂತ ಇದೆ. ಸೊ ಅದರಲ್ಲಿ ಬಚ್ಪನ್ ಮೇ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಶರೀರ ಕೆ ಸಾರೆ ಅಂಗೋ ಕಾ ಪಾಲನ್ ಪೋಷಣ್ ಕೌನ್ ಕರ್ತಾ ಹೇ ಅಂತ ಇದೆ. ಸಾರೆ ಅಂಗ ಶರೀರ ಅಂತಂದ್ರೆ ಯಾರು ಬರ್ತದ? ಮೂಹ ಬರ್ತದ. ಭಾರತ್ ಕೆ ಖೇತ್ ಕೈಸೆ ಹೇ ಅಂತಕ್ಕಂಥದ್ದು ಹರೆ ಭರೆ ಅವ್ರ ಸುಹಾನೆ ಹೇ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ. ಇನ್ನು 2-3 ವಾಕ್ಯಗಳಲ್ಲಿ ಪ್ರಶ್ನೆಗಳನ್ನು ನೋಡೋದಾದ್ರೆ ವಿದ್ಯಾರ್ಥಿಗಳ 17ನೇ ಪ್ರಶ್ನೆ ಇತ್ತು. ಸೇಬ್ ಕೆ ವಿಷಯ ಮೇ ಆಜ್ಕಲ್ ಕ್ಯಾ ಕಹಾ ಜಾ ರಹಾ ಹೇ. कलाम जी का बचपन बड़ी निश्चिंतता और सादगी में कैसे बीता. ईमानदारों के सम्मेलन पाठ में मुख्य अतिथि की बेईमानी कैसे व्यक्त हुआ है. बच्चों की बड़ाई में कलेक्टर साहब ने क्या कहा. कृष्ण बलराम के साथ खेलने क्यों नहीं जाना चाहता. मातृभूमि कविता में प्रकृति सौंदर्य कैसे वर्णित है. शनि सबसे सुंदर ग्रह है कैसे, अथवा शनि ग्रह का निर्माण किस प्रकार हुआ है. सत्य की शक्ति के बारे में गांधी जी का कथन क्या है. मीना मैडम ने अंत में छात्रों को क्या संदेश दिया ಅಂತಕ್ಕಂಥದ್ದು. ಸೊ ಇಷ್ಟು ಪ್ರಶ್ನೆಗಳು ಏನಾಗಿತ್ತಪ್ಪ ಅಂದ್ರೆ ವಿದ್ಯಾರ್ಥಿಗಳೇ 2-3 ವಾಕ್ಯಗಳಲ್ಲಿದ್ದವು. ಇದರಲ್ಲಿ ನೆನಪಿಟ್ಕೋಬೇಕು, 4 ಗದ್ಯದಿರ್ತವೆ, 2 ಪದ್ಯದಿರ್ತವೆ, 2 ಪೂರಕ ವಾಚನದಿರ್ತವೆ. ಬೇಸಿಕಲಿ ಫಾರ್ಮೇಶನ್ ಇಷ್ಟಿರ್ತದ, ಎಲ್ಲೋ ಒಂದಿಷ್ಟು ಹೆಚ್ಚು ಕಡಿಮೆನೂ ಕೂಡ ವಿದ್ಯಾರ್ಥಿಗಳೇ ಆಗ್ಬಹುದು. ಇನ್ನು 3 ಅಂಕದ ಪ್ರಶ್ನೆಗಳಿಗೆ ಹೋಗೋದಾದ್ರೆ ವಿದ್ಯಾರ್ಥಿಗಳೇ 3-4 ವಾಕ್ಯ में उत्तर लिखेದಲ್ಲಿ 25ನೇ ಪ್ರಶ್ನೆ ಇತ್ತು. महादेवी वर्मा जी ने गिलहरी बच्चे की जान कैसे बचाई. 26 सोशल नेटवर्किंग मनुष्य और समाज पर हो रहे प्रभावों का विवरण दीजिए. सक्सेना परिवार रोबोनिल को पाकर बहुत खुश था, क्यों, विवरण दीजिए. दक्षिणी शिखर पर चढ़ते समय बिचेंद्री के अनुभवों का विवरण दीजिए. कर्नाटक के प्राकृतिक सुषमा का
वर्णन कीजिए। आधुनिक मानव की भौतिक साधना का विवरण कविता के आधार पर दीजिए। समय की पहचान कविता का संक्षिप्त सारांश लिखिए। सो दोहे भावार्थ ಕೇಳಿದ್ದಾರೆ। ರಾಮನಾಮ ಮನಿ ದೀಪದರು ಜೀಹ ದೇಹರಿದ್ವಾರ ತುಳಸಿ ಬೀತರ ಬಾಹಿರೋ ಜೋ ಚಾಹಸಿ ಉಜಿಯಾರ। ನೆಕ್ಸ್ಟ್ ಇಲ್ಲಿ ಒಂದು ಗದ್ಯಾಂಶ ಕೊಟ್ಟಿದ್ರು, ಅದರ ಅನುವಾದವನ್ನ ಕನ್ನಡ ಅಥವಾ ಇಂಗ್ಲಿಷ್ ನಲ್ಲಿ ಮಾಡಬೇಕಿತ್ತು। पंजे ठंडे हो रहे थे, लेखिका हीटर जलाकर उसे उष्णता देने का प्रयत्न किया, परंतु प्रभात की प्रथम किरण के साथ ही वह चिर निद्रा में सो गया ಅಂತಕ್ಕಂಥದ್ದು 3 ಸಾಲುಗಳನ್ನು ತಾವೇನ್ ಮಾಡಬೇಕು ವಿದ್ಯಾರ್ಥಿಗಳೇ ಅನುವಾದವನ್ನ ಮಾಡಬೇಕು। ಇನ್ನ 4 ಅಂಕದ ಪ್ರಶ್ನೆಗಳಲ್ಲಿ ಬಸಂತ್ ಸ್ವಾಭಿಮಾನಿ ಲಡ್ಕಾ ಹೇ ಕೈಸೆ ಬತಾಯಿ ಅಂತ ಕೇಳಿದ್ದಾರೆ, ಅಥವಾ ಪಂಡಿತ್ ರಾಜ್ ಕಿಶೋರ್ ಮಾನವತಾ ಕಿ ಮೂರ್ತಿ ತೇ ಕೈಸೆ ಸ್ಪಷ್ಟ ಕೀಜೆ ಅಂತ ಕೇಳಿದ್ದಾರೆ। ಸೊ 35 ಕ್ವಶನ್ ಫಿಕ್ಸ್ ಇರ್ತದೆ। ಅಸಫಲತಾದಿಂದ ಭಾಗವತದವರೆಗೆ 4 ಹಾಡಿನ ಸಾಲುಗಳನ್ನು ಬರಿಬೇಕಿತ್ತು। ಇನ್ನ ಈ ಗದ್ಯಾಂಶವನ್ನ ಓದಿ ಕೆಳಗಡೆ ಇರತಕ್ಕಂತ 4 ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರಿಬೇಕಿತ್ತು। पृथ्वी को रत्न गर्भा क्यों कहते हैं? वसुधा के टुकड़े से क्या बना? पृथ्वी मानव के लिए क्या उपलब्ध कराती है? पृथ्वी को वसुधा क्यों कहते हैं ಅನ್ನೋದನ್ನ ಬರಿಬೇಕಿತ್ತು। ಇನ್ನು ವಿದ್ಯಾರ್ಥಿಗಳೇ 37ನೇ ಪ್ರಶ್ನೆಗಳಲ್ಲಿ ಅವರು ನಿಬಂಧ ಯಾವ್ದು ಕೊಟ್ಟಿದ್ದಾರೆ ಅಂದ್ರೆ ಇಂಟರ್ನೆಟ್ ಇದೆ, ಸ್ವಚ್ಛ ಭಾರತ್ ಅಭಿಯಾನ್ ಇದೆ, ಬೇಟಿ ಬಚಾವೋ ಬೇಟಿ ಪಡಾವೋ ಅಂತಕ್ಕಂತ ವಿಷಯವನ್ನ ಕೊಟ್ಟಿದ್ದಾರೆ। ಯಾವುದಾದರೂ ಒಂದು ವಿಷಯದ ಮೇಲೆ ತಾವೇನ್ ಮಾಡಬಹುದು 12ರಿಂದ 15 ವಾಕ್ಯದಲ್ಲಿ ಒಂದು ನಿಬಂಧವನ್ನ ಬರಿಬೇಕು। ಕಡೆಗೆ ಪತ್ರಗಳಲ್ಲಿ ಏನ್ ಕೊಟ್ಟಿದ್ದಾರೆ, ಒಂದು ಚುಟ್ಟಿ ಪತ್ರ ಕೊಟ್ಟಿದ್ದಾರೆ, ಅಲ್ಲಿ ಕಾರಣ ಕೊಟ್ಟಿದ್ದಾರೆ, ಅಸ್ವಸ್ಥತಾ ಕೆ ಕಾರಣ, ದಿನಗಳನ್ನು ಸಹಿತ ಕೊಟ್ಟಿದ್ದಾರೆ, 3 ದಿನ ಯಾರಿಗೆ ಬರಿಬೇಕು, ಪ್ರಧಾನಾಧ್ಯಾಪಕಕ್ಕೆ ಬರಿಬೇಕು। ಅಥವಾ शैक्षिक प्रवास के लिए पिताजी को 2000 रुपए मांगते हुए एक पत्र लिखिए ಅಂತಾನೂ ಕೂಡ ಕೊಟ್ಟಿದ್ದಾರೆ। ಸೊ ಈ ತರ ವಿದ್ಯಾರ್ಥಿಗಳೇ ಈ ಒಂದು ವಿಡಿಯೋದಲ್ಲಿ ನಾವೇನ್ ಮಾಡಿವಿ, ಸೊ ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಎಕ್ಸಾಮ್ಗೆ ಹೆಲ್ಪ್ ಆಗ್ತಕ್ಕಂಥ ಒಂದು ಮಾಡೆಲ್ ಕ್ವಶನ್ ಪೇಪರ್ ಅನ್ನ ಹಾಕಿದ್ದೀವಿ। ಸೊ ಮತ್ತೊಂದು ಕ್ವಶನ್ ಪೇಪರ್ ಗೊಂದಿಗೆ ಭೇಟಿ ಆಗ್ತೀನಿ। ವಿಡಿಯೋಗಳನ್ನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ। ಬಾಯ್।